ನನ್ನ ಹೆಸರು ಮೊಹಮ್ಮದ್ ಜಾವಿದ್ ಪಾಷಾ ಅಂತ. ಅಬ್ದುಲ್ ರಜಾಕ್ ಅಂತ. ನಮ್ಮ ಮುಜಿಬ್ ಖಾನ್ ಅಂತ. ಎಜಾಜ್. ನಾನು ಉತ್ತರ ಮಾಡಿದ್ದೆ. ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಮತ್ತು ಸಹಕಾರದಿಂದಲೂ ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಪಾಂಚಾಲಿ, ಏಕೆ ಈ ರೀತಿ ಮೌನವಾಗಿ ನಿಂತಿರುವಳು? ಪಾಂಚಾಲಿ. ಹೆಸರು ಮೊಹಮ್ಮದ್ ಜಾವಿದ್ ಪಾಷಾ ಅಂತ. ಓಕೆ, ನೀವು ವೇಷಭೂಷಣ ನೋಡಿದ್ರೆ ಶ್ರೀಕೃಷ್ಣನ ಪಾತ್ರಧಾರಿ. ನೀವು ಪಾತ್ರಧಾರಿನೇ ಸರ್. ಮೇಜರ್ ರೋಲು. ಬಟ್ ಶ್ರೀಕೃಷ್ಣ ಆಗಕ್ಕಾಗಲ್ಲ, ಪಾತ್ರ ಮಾಡಿದ್ದೀನಿ. ಪಾತ್ರ ಮಾಡಿದ್ದೀರಾ? ಓಕೆ, ಎಷ್ಟು ಕಷ್ಟ ಆಯ್ತು ಸರ್? ಯಾಕಂದ್ರೆ ಇಡೀ ನಾಟಕ ತುಂಬಾ ನೀವು ಆವರಿಸ್ಕೊಂಡಿರ್ತೀರಿ. ಹೌದೌದು. ಯಾವತ್ತರ ಜೀವನದಲ್ಲಿ ಸರ್ ನಿಮ್ಗೆ ಒಂದ್ಸರಿ ಪಾತ್ರ ಮಾಡ್ತೀನಿ ಅಂತ? ತುಂಬಾ ನಾಟಕಗಳು ನೋಡಿದ್ದೀವಿ. ನೋಡಿ ಆಡ್ಬೇಕು ಅನ್ಸತಿ ಅಂತ ಆಸೆ ಬಂತು. ಸುಮಾರು ಇದರಿಂದ ಮುಂಚೆ ಒಂದು ಧರ್ಮರಾಯ, ಅರ್ಜುನ, ಒಂದ್ 2-3 ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ಕೃಷ್ಣನ್ ಪಾತ್ರ ಇದೆ ಸರ್ ಫಸ್ಟ್ ಟೈಮ್. ಸರ್, ಒಂದು ಪ್ರಶ್ನೆ ಉದ್ಭವಿಸೋದಂದ್ರೆ, ನಿಮ್ಮ ಮುಸ್ಲಿಂ ಇದರಲ್ಲಿ ತುಂಬಾ ಕಟ್ಟುಪಾಡುಗಳು ಇರ್ತವೆ. ನಿಮ್ಗೆ ವಿರೋಧ ಯಾವತ್ತೂ ವ್ಯಕ್ತ ಆಗ್ಲಿಲ್ವಾ? ಇಲ್ಲ ಸರ್, ನಮ್ಮವ್ರು ಇನ್ನೂ ಎನ್ಕರೇಜ್ ಮಾಡ್ತಾವ್ರೆ. ಇದು ನಮ್ಮ ಉದ್ದೇಶ ಏನಪ್ಪ ಅಂದ್ರೆ, ಒಂದು ಭಾವೈಕ್ಯತೆ, ಒಂದು ಜನಕ್ಕೆ ಒಳ್ಳೆ ಒಂದು ಮೆಸೇಜ್ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ನಮ್ಮನ್ನ ನೋಡಿ ಇನ್ನೂ ನಮ್ಮ ಹಿಂದೆ ಬರೋ ಪೀಳಿಗೆ ಕಲೀಲಿ, ಎಲ್ಲ ಭಾವೈಕ್ಯತೆಯಿಂದ, ಸೌಹಾರ್ದತೆಯಿಂದ ಬಾಳಿ ಬದುಕೋಣ ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ ಸರ್. ದೇವ್ರು ಕಾಪಾಡ್ತಾ ಇದ್ದಾನೆ, ಕಾಪಾಡ್ಬೇಕಷ್ಟೇ. ಅಬ್ದುಲ್ ರಜಾಕ್ ಅಂತ. ಯಾವ ಪಾತ್ರ ಮಾಡ್ತಾ ಇದ್ದೀರಿ? ನಾನು ಧರ್ಮರಾಯನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ಕುರುಕ್ಷೇತ್ರದಲ್ಲಿ ಅತ್ಯಂತ ಬಹುಮುಖ್ಯವಾದ ಪಾತ್ರ ಇದು. ಹೌದು ಸರ್. ಒಂದೇ ಒಂದು ನಾಟಕ ಡೈಲಾಗ್ ಹೇಳ್ತಾ ಈ ಸಂದರ್ಶನ ಸ್ಟಾರ್ಟ್ ಮಾಡೋಣ ಸರ್. ಹೌದು ಸರ್. ಹೇಳಿ ಸರ್ ಒಂದು ಡೈಲಾಗ್. ಸಹೋದರರೇ, ಭೀಮಾರ್ಜುನರೇ, ನಿಮ್ಮಗಳ ಸಹಾಯ ಮತ್ತು ಸಹಕಾರದಿಂದಲೂ ಆ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದಲೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದಿದ್ದಾಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯುದ್ಧದಿಂದಲೇ ಪಡೆಯಬೇಕೆಂದು ಆ ದುರ್ಯೋಧನನು ಹೇಳಿದ ಮೇಲೆ ಯುದ್ಧದ ಸುದ್ದಿಯು ನನಗೊಪ್ಪದು. ಆದ್ದರಿಂದ ನಿಮ್ಮಗಳ ಅಭಿಪ್ರಾಯವನ್ನು ತಿಳಿಸಿದರೆ ಇದು ಒನ್ ಡೈಲಾಗ್ ಸರ್. ಸೂಪರ್ ಸರ್. ಎಷ್ಟು ದಿನ ನೀವು ಪ್ರಾಕ್ಟೀಸ್ ಮಾಡಿರಿ ಸರ್ ಇದಕ್ಕೆಲ್ಲ? ಸರ್, ನಾನು ಬಂದಿರೋ ನಾನು ಹೈಸ್ಕೂಲ್ ಮೇಷ್ಟು ಬಿಡುವಿಲ್ಲ, ಅದಕ್ಕಾಗಿ ಈ ಪಾತ್ರ ನಿರ್ವಹಿಸ್ತಾ ಇದ್ದೀರಿ. ಹೌದು ಸರ್. ಭಾನುವಾರ ಮಾತ್ರ ನಾನು ಬರ್ತಾ ಇದ್ದೆ ಸರ್. ಅಷ್ಟೇ? ಅಷ್ಟೇ ಸರ್. ಅಷ್ಟು ಸುಲಲಿತವಾಗಿ ಹೇಳ್ತಾ ಇದ್ರಲ್ಲ ಡೈಲಾಗ್. ಆರು ಭಾನುವಾರ ಬಂದಿದ್ದೀನಿ ಸರ್ ನಾನು ಪ್ರಾಕ್ಟೀಸ್ಗೆ. ಮಿಕ್ಕಿನಾಗೆಲ್ಲ ನಾನು ನೋಡ್ಕೊಂಡೇ ಇದು ಮಾಡ್ಕೊಂಡಿರೋದು. ಓಕೆ, ಈ ವೇಷ ಆಗ್ತಾಗ ನಿಮ್ಗೆ ಏನಾದ್ರು ಒಂದು ಪಾಸಿಟಿವ್ ಫೀಲ್ ಅನ್ಸುತ್ತೆ ಸರ್? ಹೌದು ಸರ್, ಬಂತು. ಯಾಕೆಂದ್ರೆ ನಾವು ಹಿಂದೆ ಎಲ್ಲ ಇಂಥ ವೇಷಗಳು ಹಾಕಿರ್ಲಿಲ್ಲ. ಈ ಒಂದು ಸಮಾಜದಲ್ಲಿ ನಾವು ಕೂಡ ಪದಾರ್ಥನ ಒಂದು ಬೇರೆ ಬದಲಾವಣೆಯನ್ನು ತರಬೇಕು ಅಂತೇಳಿ ಈ ಪಾತ್ರವನ್ನು ಧರಿಸಿ ತುಂಬಾ ನನಗೆ ಸಂತೋಷ ಆಯ್ತು ಸರ್. ಮತ್ತೆ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಯಾರು ಸಹಕಾರ ಕೊಟ್ಟರು ನಿಮಗೆ? ಸರ್, ನಮಗೆ ಸಹಕಾರ ಅಂತಂದ್ರೆ ಈ ನಮ್ಮ ಹಾಲೆಹಳ್ಳಿಯ ನಯಾ ಸಾಹೇಬರು ಒಂದು ಪ್ರೇರಣೆ ಕೊಟ್ಟರು. ಅದಾದ್ಮೇಲೆ ಯಾಕೆಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ಆಮೇಲೆ ನಾವು ಭಾರತ ತಾಯಿಯ ಮಕ್ಕಳು ಅಂತೇಳಿ ನಮ್ಮ ಹಿಂದೂ ಸಂಸ್ಕೃತಿನ ನಾವು ಸ್ವಲ್ಪ ಅಳವಡಿಸ್ಕೋಬೇಕು, ನಮ್ಮ ಜನಕ್ಕೆ ತೋರಿಸ್ಬೇಕು, ಈ ಸಂಸ್ಕೃತಿನ ಎಲ್ಲರೂ ಅಳವಡಿಸ್ಕೋಬೇಕು ಅಂತೇಳಿ ಒಂದು ಮನಸ್ಸು ಮಾಡಿ ಈ ಒಂದು ನಾಟಕವನ್ನು ನಾವು ಪ್ರಾರಂಭ ಮಾಡಿದ್ವಿ ಸರ್. ಶುಭವಾಗಲಿ. ನಮ್ಮ ಮುಜಿಬ್ ಖಾನ್ ಅಂತ. ಸ್ನೇಹಿತರು ಯಾವ ಪಾತ್ರ ಮಾಡಿದ್ದಾರೆ? ಬಲರಾಮ ದೇವನ ಪಾರ್ಟನ್ನು ಮಾಡಿದ್ದಾರೆ. ಆದ್ರೆ ಈ ನಾಟಕದಲ್ಲಿ ಬರ್ತಂತ ಮೂಡ್ತಿರೋಂತ ಎಲ್ಲಾ ಸನ್ನಿವೇಶಗಳು, ಅಲ್ಲಿ ಕೂತಿರೋಂತ ಜನಗಳು ಎಲ್ಲರೂ ಚಪ್ಪಾಳೆ ಸಮೇತ ಒಂದೊಂದ್ ಸಾರಿಗೆ ಒಂದೊಂದು ಸುಮಾರು ಹೇಳ್ತಾ ಇದ್ದಾರೆ. ಅವರ ಮಾತು, ಕನ್ನಡ ಮಾತು ಮತ್ತೆ ಎಲ್ಲ ಭಾಷೆಗಳು ಸೂಪರ್ ಆಗಿ ಮೂಡ್ ಬರ್ತಾ ಇದೆ. ಆದ್ದರಿಂದ ಈ ನಾಟಕ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರೂ ಜನಗಳು ಬಂದು ಇನ್ನೂ ಹೆಚ್ಚಿನ ಜನಗಳು 20,000 ಜನದ ಮೇಲ್ಗಡೆ ಕೂತಿದ್ದಾರೆ ಈಗ ಆಲ್ರೆಡಿ. ಅದನ್ನು ವೀಕ್ಷಣೆಯನ್ನು ಮಾಡ್ತಾವ್ರೆ. ಈ ನಾಟಕದ ಪಾಠಧಾರಿಗಳು ಒಂದೊಂದು ಮಾತನ್ನು ಚಾಚು ತಪ್ಪದೆ ಮಾತಾಡ್ತಾ ಇದ್ದಾರೆ. ನೀವೆಲ್ಲೇ ನಾಟಕ ನೋಡಿದ್ರು ಈ ತರ ನಾಟಕನ ನಾನು ಹೇಳೋದ್ರಲ್ಲಿ ತಪ್ಪು ತಿಳ್ಕೊಬೇಡಿ. ಈ ತರ ನಾಟಕ ನಮ್ಮ ಮುಸ್ಲಿಂ ಬಾಂಧವರು ಆಡ್ತಾವ್ರಂದ್ರೆ ಇದಕ್ಕೆ ನಮ್ಮ ಹೆಮ್ಮೆಯ ಮಾತೆ ಅಂತ ಹೇಳ್ತಿದ್ವಿ. ನಮ್ಮ ಯಾರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ಈ ನಾಟಕನ ಮುಸ್ಲಿಮ್ಸ್ ಬಾಂಧವರು ಮೊಟ್ಟ ಮೊದಲಿಗೆ ಆಡ್ತಾ ಇದ್ದಾರೆ. ಓಕೆ, ಈಗ ಆಕ್ಚುಲಿ ನಿಮ್ಮ ಒಂದು ಕಮ್ಯುನಿಟಿನಲ್ಲಿ ಕುಂಕುಮ ಇಡಬಾರ್ದು ಅನ್ನೋದು ಒಂದು ನಿಷಿದ್ಧ ಇದೆ. ಆದ್ರೆ ಈ ಪಾತ್ರಧಾರಿಗಳು ನೋಡಿದಾಗ ನಿಮ್ಮ ಸಮುದಾಯದಲ್ಲಿ ಯಾವತ್ತೂ ವಿರೋಧ ಇತ್ತು ಸರ್? ಆ ತರ ಏನು ಇಲ್ಲ ಸರ್. ಅದು ನಮ್ಮ ಮನಸ್ಸಲ್ಲಿ ಭಾವನೆ. ಈಗ ಒಂದ್ ಮಾತು ಹೇಳ್ತೀನಿ, ಒಬ್ಬರಿಗೆ ಮಟನ್ ತಿನ್ನೋ ಆಸೆ ಇರ್ತದೆ, ಇನ್ನೊಬ್ರು ತಿನ್ನಲ್ಲ. ಅದನ್ನ ಮಟನ್ ತಿನ್ನೋರು ತಿಂತಾ ಇರ್ತಾರೆ, ಆದ್ರೂ ನಾವು ತಿನ್ನಲ್ಲ. ಅದನ್ನ ನಮ್ಮ ಮನಸ್ಸಲ್ಲಿ ಇರ್ಬೇಕು, ಅದು ಬೇರೆಯವ್ರ ಮನಸ್ಸಿಗೆ ಬರಲ್ಲ. ಪ್ರೌಡ್ ಇದೆ. ನಾವು ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡವನ್ನ ಚೆನ್ನಾಗಿ ನಾವು ಮಾತಾಡ್ತಿದ್ದೀವಿ ಅನ್ನೋದಕ್ಕೆ ತೋರಿಸ್ತಾ ಇದ್ದೀವಿ.
ಸರ್ ನಿಮ್ಮ ಹೆಸರು? ಎಜಾಜ್. ಸರ್ ನಿಮ್ಮನ್ನ ನೋಡಿದ್ರೆ ಆಕಾರ ನೋಡಿದ್ರೆ ಗೊತ್ತಾಗುತ್ತೆ ನೀವು ಭೀಮನ್ ಕ್ಯಾರೆಕ್ಟರ್ ಮಾಡಿದ್ದೀರಿ ಅಂತ. ಹೌದಾ? ಹೌದು. ಒಂದೇ ಒಂದು ಡೈಲಾಗ್ ಹೇಳ್ತೀರಾ ಸರ್ ಭೀಮಂದು? ಪಾಂಚಾಲಿ ಏಕೆ ಈ ರೀತಿ ಮೌನವಾಗಿ ನಿಂತಿರುವಳು? ಪಾಂಚಾಲಿ. ಓಕೆ. ಎಷ್ಟು ದಿನ ನೀವು ಪ್ರಾಕ್ಟೀಸ್ ನೋಡ್ರಿ ಡೈಲಾಗ್ಸ್ ಎಲ್ಲ ಹೇಳಲಿಕ್ಕೆ? 4 ಡೇಸ್. ನಿಮ್ಗೆ ಕಾನ್ಫಿಡೆನ್ಸ್ ಇದೆಯಾ ಕರೆಕ್ಟ್ ಡೈಲಾಗ್ ಎಲ್ಲ ಹೇಳ್ತೀನಿ ಅಂತ? ಓಕೆ. ನಿಮ್ಗೆ ಯಾರು ಪ್ರೇರಣೆ ಈ ತರ ನಾಟಕ ಆಡಬೇಕಲ್ಲ? ನಮ್ಗೆ ನಾವು ಆಲ್ರೆಡಿ ಒಂದು 5 ನಾಟಕ ಆಗಿದೆ. ಓಕೆ. ಜನರ ರೆಸ್ಪಾನ್ಸ್ ನೋಡಿ ಏನನ್ಸುತ್ತೆ? ವೆರಿ ಗುಡ್. ಜನ ಚೆನ್ನಾಗಿ ಬಂದಿದ್ದಾರೆ. ಇದೊಂದು ಐತಿಹಾಸಿಕ ಇದು. ಇನ್ನು ಈ ತರ ನಾಟಕಗಳು ಆಡ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ? ನೋಡೋಣ ಭಗವಂತ ತಾರೀಕು. ಆಲ್ ದ ಬೆಸ್ಟ್. ಓಕೆ. ಅರುಂಧತಿ ಸರ್. ಯಾವ ಪಾತ್ರ ಮಾಡ್ತಾ ಇದ್ದೀರಾ? ನಾನು ಉತ್ತರ ಮಾಡಿದ್ದೆ. ಹೌದಾ? ಎಷ್ಟೊಂದು ನಾಟಕಗಳು ಮಾಡಿರ್ತೀರಿ ಅಲ್ವಾ? ಎಷ್ಟು ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಿಮಗೆ? ಡಿಫ್ರೆನ್ಸ್ ಅಂದ್ರೆ ತುಂಬಾನೇ ಡಿಫ್ರೆನ್ಸ್ ಎಕ್ಸ್ಪೀರಿಯನ್ಸ್. ಕೆಲವ್ರಿಗೆ ಭಾಷೆನೇ ಗೊತ್ತಿಲ್ದಿರೆ ಮಾತಾಡೋದೇ ತುಂಬಾ ಕಷ್ಟ. ಅಂಥದ್ರಲ್ಲಿ ಇವ್ರು ಕಲ್ತು ಮಾಡ್ತಿದಾರೆ ಅಂದ್ರೆ ತುಂಬಾನೇ ಗ್ರೇಟ್ ಇದು. ಈ ತರದ ಮುಸ್ಲಿಂ ಬಾಂಧವರ ಜೊತೆ ನಾವು ಈ ತರ ಆಕ್ಟ್ ಮಾಡ್ತೀವಿ ಅಂತ ಯಾವ ತರ ಅನ್ಸುತ್ತೆ ನಿಮ್ಗೆ? ಕನ್ಸಲ್ಲೂ ಅನ್ಸಿರ್ಲಿಲ್ಲ. ಈಗ ನೀವು ಮುಂಚೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ಲ, ವಿಡಿಯೋ ಎಲ್ಲ ನೋಡಿದಾಗ ನಿಮ್ ಸ್ನೇಹಿತರು ಅಥವಾ ನಿಮ್ ಕೋಆರ್ಡಿನೇಟ್ಸ್ ಏನ್ ಹೇಳ್ತಾ ಇದ್ರು ಅದ್ರ ಬಗ್ಗೆ? ಅದೇ ತುಂಬಾ ಚೆನ್ನಾಗಿ ಬರ್ತೀರಿ ಮೇಡಮ್ ಅವರೇ, ಡ್ರಾಮಾ ನೋಡ್ತೀರಿ, ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಹಂಗೆ ಹಿಂಗೆ ಅಂತ ಇದ್ರು. ಬಟ್ ನಮ್ಗೆ ತುಂಬಾ ದೊಡ್ಡ ಎಕ್ಸ್ಪೀರಿಯನ್ಸ್ ಇದು. ನಾವಿನ್ನ ಇಷ್ಟು ಚಿಕ್ಕ ಕಲಾವಿದ್ರು, ಇಷ್ಟು ದೊಡ್ಡ ಕಲಾವಿದ್ರ ಜೊತೆ ನಾವ್ ಆಡ್ತಾ ಇದ್ರಿ ಅಂದ್ರೆ ಇದು ನಮ್ ಪುಣ್ಯನೇ. ನಿಮ್ಮ ಹೆಸರು? ರಂಗನಾಯ್ಕಿ. ರಂಗನಾಯ್ಕಿ. ಇದು ಬೆಂಗಳೂರೇ. ಎಷ್ಟೇ ನಾಟಕ ಇದೆ ನಿಮಗೆ? ಹೇಳಕ್ಕಾಗಲ್ಲ, ತುಂಬಾ ಆಡಿರ್ತೀವಿ. ಓಕೆ. ಈಗ ಸ್ಲಾಗು ಬದಲಾವಣೆ ಆಗಿರುತ್ತೆ. ಈಗ ಕನ್ನಡ ಮತ್ತೆ ಅವರು ಮದರ್ ಟಂಗ್ ಬಂದ್ಬಿಟ್ಟು ಏನೋ ಇದಿರುತ್ತೆ, ಉರ್ದು ಇರುತ್ತೆ. ಆಕ್ಚುಲಿ ಆ ಸ್ಲಾಗು ನಿಮ್ಗೆ ತೊಂದರೆ ಆಗ್ಲಿಲ್ವಾ? ಇಲ್ಲ, ಆಕ್ಚುಲಿ ಅವರು ಕನ್ನಡದಲ್ಲಿ ಫ್ಲೂಯೆಂಟ್ ಆಗಿ ಮಾತಾಡ್ತಿದ್ರು. ಕನ್ನಡನ ಅಷ್ಟು ಏನು ಡಿಫ್ರೆನ್ಸ್ ಆಗ್ಲಿಲ್ಲ, ನಮಗೂ ಏನು ಅಷ್ಟು ಕಷ್ಟ ಆಗ್ಲಿಲ್ಲ ಮಾಡ್ಲಿಕ್ಕೆ. ಇದು ಡೈರೆಕ್ಟ್ ಆಗಿ ಬಂದಿದ್ದು ಅಥವಾ ಎಷ್ಟು ಸರಿ ಪ್ರಾಕ್ಟೀಸ್ ಮಾಡಿದ್ರಿ ಅವ್ರಿಗೆ? ಒನ್ ಟೈಮ್ ಏನೋ ಬಂದಿದ್ದೀವಿ ಅಷ್ಟೇ. ಒನ್ ಟೈಮ್ ಅಷ್ಟೇ. ಈಗ ಜನರ ರೆಸ್ಪಾನ್ಸ್ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಅವ್ರು ಮಾಡ್ತಿರೋ ಪ್ರಯತ್ನಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಅಂಡ್ ಇವರು ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಕಲ್ತಿದ್ದಾರೆ. ನಿಮ್ಮ ಇಷ್ಟು ದಿನ ನಾಟಕಗಳಲ್ಲಿ ಇದು ಮೈಲ್ಸ್ಟೋನ್ ಅಂತ ಅನ್ಸುತ್ತೆ ನಿಮ್ಗೆ? ಅನ್ಸುತ್ತೆ. ಯಾಕಂದ್ರೆ ಇಷ್ಟು ದಿವಸ ಕನ್ನಡವ್ರ ಜೊತೆನೆ ಅವರು ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇವರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ದು ಕಲ್ತು ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಲ್ವಾ? ನಿಜ. ಈಗ ವಿಜುವಲ್ಸ್ ಮತ್ತೆ ಕ್ಲಾಪ್ಸ್ ಎಲ್ಲ ಬೀಳ್ತಾ ಇರ್ತದಲ್ಲ, ಪ್ರತಿ ಡೈಲಾಗ್ಸ್ ಬೀಳ್ತಾ ಇರ್ತದೆ. ಸೊ ಹಂಗಂದಾಗ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಾವು ಮುಸ್ಲಿಂ ಜೊತೆ ಮಾಡ್ತಾ ಇದೀವಿ ಅಂತ ಯಾವಾಗ ಫೀಲ್ ಆಗಿದೆ? ಇಲ್ಲ ಆತರ ಫೀಲ್ ಆಗೋ ತರನೇ ಅವ್ರು ಮಾಡ್ಲಿಲ್ಲ. ಬಿಕಾಸ್ ಚೆನ್ನಾಗಿ ಮಾಡ್ತಿದ್ದಾರೆ, ಚೆನ್ನಾಗಿ ಆಡ್ತಿದ್ದಾರೆ. ಆತರ ಫೀಲ್ ಯಾವತ್ತೂ ಬರ್ಲಿಲ್ಲ. ಈ ತರದ ನಾಟಕಗಳು ಏನ್ ಬದಲಾವಣೆ ಆಗುತ್ತೆ ಸೊಸೈಟಿನಲ್ಲಿ? ಅಂದ್ರೆ ಆಲ್ ಆರ್ ಈಕ್ವಲ್ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಈ ತರದ್ದು ಈಗ ನೆಕ್ಸ್ಟ್ ಏನೋ ನಿಮ್ಗೆ ಆಫರ್ಸ್ ಜಾಸ್ತಿ ಬಂದ್ರೆ ಇದೇ ತರನೇ ಜಾಸ್ತಿ ಏನ್ ಮಾಡ್ತೀರಾ? ಮಾಡ್ತೀವಿ. ಕಲಾವಿದರಿಗೆ ಜಾತಿ ಧರ್ಮ ಏನಿಲ್ಲ? ಇಲ್ಲ, ಯಾರಾದ್ರೂ ಆಗ್ಲಿ ಇವರೇ ಅಂತಲ್ಲ, ಇನ್ನೊಬ್ರು ಯಾರೋ ಕರೆದು ಮಾಡಿ ಮೇಡಮ್ ಅವ್ರ ಅಂದ್ರೆ ಮಾಡ್ಬೇಕು. ಯಾಕಂದ್ರೆ ಕಲಾವಿದ್ರು ಅಂದ್ಮೇಲೆ ನಾವು ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ. ಮಾಡಲ್ಲ ಅಂತ ನಮ್ ಬಾಯಲ್ಲೇ ಬರಲ್ಲ. ಅದು ನಾವು ಮಾಡ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ಸೊ ಮಾಡ್ತೀವಿ. ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀನಿ? ಖುಷಿ ಆಗ್ತಿದೆ ಇಷ್ಟು ದೊಡ್ಡ ಇವ್ರ ಜೊತೆ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಟೈಮ್ ಮುಸ್ಲಿಂ ಅವ್ರು ಮಾಡ್ತಿರೋದು ಹೇಗ್ ರೆಕಾರ್ಡ್ ಆಗಿದೆಯೋ ಅವ್ರ ಜೊತೆ ಮಾಡ್ತಿರೋದು ನಮ್ಮ ಹೆಸರು ಕೂಡ ಒಂದು ಹೇಳ್ಕೊಳ್ಳೋಕೆ ಖುಷಿ ಆಗುತ್ತೆ ಅಲ್ವಾ ಸೊಸೈಟಿಯಲ್ಲಿ. ಅವ್ರು ಫಸ್ಟ್ ಟೈಮ್ ಮಾಡಿದಾರೆ ಅಂದ್ರೆ ಅವ್ರ ಜೊತೆ ನಾವು ಮಾಡಿದ್ರೆ ನಮಗೂ ಒಂದು ಗ್ರೇಟ್ ಅನ್ನೋದು ಅದೊಂದು ವಿಚಾರ ತುಂಬಾ ಖುಷಿ ಆಗುತ್ತೆ. ನಮಗೆ ಫಸ್ಟ್ ಟೈಮ್ ಬಂದು ನೀವು ರೆಕಾರ್ಡ್ ಮಾಡಿರೋದೇ ನಮ್ಗೆ ಗೊತ್ತಿಲ್ಲ. ನಾವು ಟಿವಿದಲ್ಲಿ ನೋಡಿದವಾಗ ನಮಗೂ ಗೊತ್ತಾಗಿಲ್ಲ. ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದು ಪ್ರಾಕ್ಟೀಸ್ಗೆ 3 days ಆಗಿತ್ತು. ಮನೆಗೆ ಹೋಗಿ ಕಂಟಿನ್ಯೂಸ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಬಂದಿರೋದು. ನೀವು ಬಂದು ಅಲ್ಲಿ ಇಂಟರ್ವ್ಯೂ ಮಾಡ್ತಿದ್ರಾ, ನೀವು ರೆಕಾರ್ಡ್ ಮಾಡ್ತಿದ್ರಾ ಅನ್ನೋ ವಿಚಾರನೇ ನನಗೆ ಗೊತ್ತಿಲ್ಲ. ಆಮೇಲೆ ಗೊತ್ತಾಗಿತ್ತು. ಈ ಮುಸ್ಲಿಮ್ಸ್ ಅವ್ರ ಡ್ರಾಮಾದಲ್ಲಿ ನಮಗೆ ಪ್ರತಿಯೊಂದು ಸರ್ಪ್ರೈಸಿಂಗ್. ಎಲ್ಲಾ ಕಡೆಯಿಂದನೂ ಅಷ್ಟೇ, ಹೋಗಿದ್ದ ಜಾಗದಲ್ಲೂ ಅಷ್ಟೇ ತುಂಬಾ ಪ್ರತಿಯೊಬ್ರು ಕೇಳೋದೆ, ಮೇಡಮ್ ಅವರೇ ನೀವು ಮಾಡ್ತಾ ಇದ್ದೀರಾ, ಹೇಗ್ ಕಲಿತಿದ್ದಾರೆ, ಹೇಗ್ ಮಾಡ್ತಿದ್ದಾರೆ ಅಂತ. ಬಟ್ ಜನ ಹೇಗ್ ಇದ್ ಮಾಡ್ತಿದಾರೋ ಇವ್ರು ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ. ಅದೊಂದು ಖುಷಿ ವಿಷಯ. ಅವ್ರು ಹೇಗ್ ಕೇಳ್ತಿದಾರೆ, ಲ್ಯಾಂಗ್ವೇಜ್ ಹೇಗಿದೆ, ಅದೇ ತರ ಮಾತಾಡ್ತಾರ ಅಥವಾ ಕನ್ನಡ ತರನೇ ಮಾತಾಡ್ತಾರ, ಅವ್ರಿಗೆಲ್ಲ ತುಂಬಾ ಕ್ವಶನ್ಸ್ ಇದೆ. ಅವ್ರಿಗೆ ಹೇಳ್ತಿದ್ದು ಒಂದೇ ಕ್ವಶನ್, ಬನ್ನಿ ನೋಡಿ ಡ್ರಾಮಾ ಗೊತ್ತಾಗುತ್ತೆ ಅಷ್ಟೇ. ಮುಖ್ಯವಾದ ಪ್ರಶ್ನೆ ನಿಮ್ಮಿಬ್ರಿಗೂ ಕೇಳ್ತಾ ಇರ್ತೀನಿ. ಯಾರೋ ಕೆಲವರು ಕಾಮೆಂಟ್ ಹಾಕಿದ್ರು, ಈಗ ಪಾತ್ರಧಾರಿಗಳೆಲ್ಲ ಬಂದ್ಬಿಟ್ಟು ಮುಸ್ಲಿಂ ಇದ್ದಾರೆ, ಹೆಣ್ಣು ಪಾತ್ರಧಾರಿಗಳು ಯಾಕೆ ಹಿಂದೂಗಳು ಅಂತ ಕೇಳಿದ್ರೆ ಆಕ್ಚುಲಿ ಅದು ಪ್ರಯತ್ನ ಪಟ್ಟಿರುತ್ತೆ. ಅದು ಅವ್ರಿಗೆ ಸ್ವಲ್ಪ ತಗೊಳಕ್ ಲೇಡೀಸ್ಗೆ ಅದು ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ ಮಾಡ್ತಿರೋದು, ಅವ್ರಿಗೆ ಮಾಡಕ್ ಆಗಿಲ್ಲ ಅಂತ ಕೇಳ್ಪಟ್ಟೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದಿಸ್. ಕೇಳ್ಪಟ್ಟೆ ಬಟ್ ಪ್ರಯತ್ನ ಪಟ್ಟಿರುತ್ತೆ, ಆಗ್ಲಿಲ್ಲ. ಅವ್ರು ಅದೇ ಇಂಟರ್ವ್ಯೂ ಹೇಳ್ತಿದ್ರು, ಲೇಡೀಸ್ಗೂ ನಾವು ಪ್ರಯತ್ನ ಪಟ್ರಿ, ಅದಾಗಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಆದ್ರೆ ಮಾಡ್ತೀವಿ, ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಒಂದು
ರಾಜ್ಯನೇ ಕೂಡ ಈ ಕಡೆ ತಿನ್ನೋಣ ಒಂದು ಅತ್ಯುತ್ತಮವಾದ ಕಾರ್ಯಕ್ಕೆ ಮುಸಲ್ಮಾನರು ಇವತ್ತು ಕೈ ಹಾಕವ್ರೆ. ಇವತ್ತು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ಒಂದು ವೇದಿಕೆ ಇದು. ಸಮಾಜದಲ್ಲಿ ಯಾರು ಕೂಡ ಮೇಲಲ್ಲ, ಯಾರು ಕೂಡ ಕೇಳಲ್ಲ. ಇಲ್ಲಿ ಹಿಂದೂ ಮುಸಲ್ಮಾನ್ಗಿನ ಭಾವೈಕ್ಯತೆ ಧರ್ಮವ ಬರ್ತಕ್ಕಂಥ ಜನನ ಈ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಈ ತರ ವೇದಿಕೆ ರೆಡಿ ಮಾಡಿದ್ರು. ಆ ವೇದಿಕೆಗೆ ಇವತ್ತು ಅಭೂತಪೂರ್ವವಾದ ಒಂದು ಸಂದೇಶ ಸಿಕ್ಕೈತೆ. ಬಹಳ ಸಂತೋಷ ಆಗ್ತಕ್ಕಂಥ ವಿಚಾರ ಇದು. ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಒಂದು 8 ರಿಂದ 10 ಡಿಸ್ಟ್ರಿಕ್ಟ್ ಎಲ್ಲರೂ ಕೂಡ ಈ ಕಡೆ ಬಂದವ್ರೆ. ಅವರೆಲ್ಲರೂ ಕೂಡ ಸುರಕ್ಷಿತ ನೋಡಂತ ಎಲ್ಲ ಕೂಡ ವ್ಯವಸ್ಥೆ ಮಾಡಿಸಿದೀವಿ. ಬಹಳ ಚೆನ್ನಾಗಿ ಅರ್ಥಗರ್ಭಿತವಾಗಿ ಯಾರು ಯಾವುದೂ ಕಮ್ಮಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಕುರುಕ್ಷೇತ್ರ ನಾಟಕ ಪ್ರದರ್ಶನ ಮಾಡ್ತಾರೆ. ಆದ ಕಾರಣ ನಮ್ಗೆಲ್ಲ ಒಂದ್ ಕಡೆ ಹೆಮ್ಮೆ ತರ್ತಕ್ಕಂಥ ವಿಚಾರ, ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ಇತ್ತಿಂದ ಆಚೆಗಾದ್ರೂ ಕೂಡ ಕೋಮು ಗಲಭೆಗೆ ಅವಕಾಶ ಕೊಡದಲೆ ಹಿಂದೂ ಆಗಲಿ ಮುಸಲ್ಮಾನರಲ್ಲಿ ಪ್ರೀತಿ ವಿಶ್ವಾಸದಿಂದ ಬಾಳ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಪೋರ್ಟ್ ಕೊಡೋರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡತಕ್ಕಂಥ ಪ್ರತಿಯೊಬ್ಬರು ಕೂಡ ನನ್ನ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಈಗ ಪ್ರಾಕ್ಟೀಸ್ ಟೈಮ್ ಅಲ್ಲಿ ನೀವೆಲ್ಲ ನೋಡ್ತಾ ಇದ್ರಲ್ವಾ, ಅಲ್ಲಿ ಸ್ವಲ್ಪ ತಪ್ಪಾಗ್ತದೆ. ಈಗ ಆಡ್ತಾ ಇರಲ್ಲ, ಅದನ್ನ ನೋಡಿದಾಗ ಏನನ್ಸುತ್ತೆ? ಅವ್ರು 1 ಸತಿ 2 ಸತಿ ಕಲ್ತಿದ್ದಲ್ಲ, ಒಂದು ವಾರದಕ್ಕೆ 4 ಸತಿ ಪೂರ್ತಿ ಸಂಪೂರ್ಣವಾದ ಪ್ರಾಕ್ಟೀಸ್ ಮಾಡೋರು. ಆದ ಕಾರಣ ಎಲ್ಲೂ ಕೂಡ ತೊದಲು ನಾನು ಹಂಗೂ ಸೆಂಟ್ರಿಗೆ ಹೇಳಿದೆ, ಒಂದೊಂದ್ಸತಿ ಮುಸಲ್ಮಾನ ಭಾಷೆ ಬಳಸ್ಕೊಳ್ಳಿ ನೀವು, ಜನಗಳಿಗೆ ಒಂದು ಎಂಟರ್ಟೈನ್ಮೆಂಟ್ ಇರ್ತದೆ ಅಂತ ಹೇಳಿದ್ರೆ, ಬಟ್ ಅವ್ರು ಕೇಳ್ತಾ ಇಲ್ಲ. ಅಪ್ಪ ಬೇಡ ನಾವು ಹಿಂಗೆ ಆಡ್ತೀವಿ ಅಂತ ಆಡ್ತಾವ್ರೆ. ಆದ ಕಾರಣ ಬಹಳ ಅಭೂತಪೂರ್ವವಾಗಿ ಸುಮಾರು 10 ರಿಂದ 15 ಸಾವಿರ ಜನ ಹೊರಗಡೆ ವೀಕ್ಷಣೆ ಮಾಡ್ತಾವ್ರೆ. ಎಲ್ಲ LED ವ್ಯವಸ್ಥೆ ಮಾಡಿದೀವಿ, ಚೇರ್ ಹಾಕ್ಸಿದೀವಿ. ಈಗ ಜನಗಳು ನೋಡಕ್ಕೆ ಯಾವ ರೀತಿ ತೊಂದರೆ ಆಗೋ ರೀತಿ ಮಾಡ್ಕೊಂಡಿದೀವಿ. ಊಟದ ವ್ಯವಸ್ಥೆ ಐತೆ, ಯಾರು ಕೂಡ ಬೇಜಾರಾಗುತ್ತೆ ನೋಡ್ಕೊಂಡು ಹೋಗ್ತಾರೆ. ಒಂದು ಒಳ್ಳೆ ಸಂದೇಶ ಇದು. ಈ ಕೋಮವಾದಿಗಳಿಗೆ, ಗಲಭೆಕೋರರಿಗೆ, ಸಮಾಜಘಾತಕರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಕ್ಕಂಥ ವೇದಿಕೆ ಇದು. ಇನ್ನು ಮುಂದಾದ್ರೂ ಕೂಡ ಹಿಂದೂ ಆಗಲಿ ಮುಸಲ್ಮಾನರು ಯಾರು ಕೂಡ ಗಲಭೆಗೆ ಅವಕಾಶ ಕೊಡೋದಿಲ್ಲ, ಭಾವೈಕ್ಯತೆಯಿಂದ ಬಾಳ್ಕೊಂಡು ಅಂತಕ್ಕಂಥ ಸಂದೇಶ ಕೊಟ್ಟವ್ರೆ. ಆ ಎಲ್ಲ ಮುಸಲ್ಮಾನರು ಕೂಡ ನನ್ನ ವೈಯಕ್ತಿಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು ಎಲ್ಲ ಪ್ರಶ್ನೆಗಳು ಕೇಳ್ತಾರೆ, ಇದು ಪ್ರತಿ ವರ್ಷ ನಡೆಯುತ್ತೆ. ಒಂದು ವರ್ಷಕ್ಕೆ ಈ ಕ್ಯೂರಿಯಾಸಿಟಿ ಮುಂದೆ ಇರಲ್ಲ. ಇದೆಲ್ಲ ಸ್ಟಾರ್ಟ್ ಮಾಡ್ತಾರೆ ರಾಜ್ಯದಲ್ಲಿ. ಇದು ಅಡಿಪಾಯ ಬಿಟ್ಟವ್ರೆ. ಇಡೀ ರಾಜ್ಯದಲ್ಲಿ 3 ಮೂಲೆಯಲ್ಲೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಆಡ್ಲಿ. ಬಟ್ ಆದ್ರೆ ಪ್ರಪ್ರಥಮವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಲ ತಾಲೂಕಲ್ಲಿ ಆಡ್ತಾ ಇರ್ತಕ್ಕಂಥದ್ದು, ನಮ್ಮ ನೆಲಮಲ ತಾಲೂಕು ಇರ್ತಕ್ಕಂಥ ಪ್ರತಿ ಪ್ರಜೆಗೂ ಕೂಡ ಗೌರವ ತರ್ತಕ್ಕಂಥ ವಿಚಾರ ಇದು. ಆದ ಕಾರಣ ಇನ್ನು ಮುಂದೆ ಯಾರಾದ್ರೂ ಪರವಾಗಿಲ್ಲ, ಬಟ್ ಇದು ಇತಿಹಾಸ ಪುಟದಲ್ಲಿ ಸೇರ್ತಕ್ಕಂಥ ಒಂದು ದಾಖಲೆ. ಇದು ರಾಜ್ಯ ಸರ್ಕಾರ ಇದು ಗಮನಿಸಿ ಆಡಿರ್ತಕ್ಕಂಥವ್ರಿಗೆ, ಆಡಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಅಭಿನಯಿಸುವಂತ ಕಾರ್ಯಕ್ರಮ ಮಾಡ್ಕೊಳ್ಳಿ ಅಂತೇಳಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತೀನಿ.